ನಿಮಗೆ ಏನು ಅನುಭವ ಆಯಿತು? ಮೊದಲಾಗಿ ನಾನು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಇವತ್ತಿನ ಒಂದು ಅನುಭವದಲ್ಲಿ ನಾನು ಹೇಳಬೇಕು ಅಂತಂದರೆ, ನನಗೆ ಅದನ್ನು ಅಂದರೆ ಧ್ಯಾನದಲ್ಲಿ ಆಗ್ತಾ ಇರ್ತಕ್ಕಂಥ ಅನುಭವ ನನಗೇನು ಹೊಸ್ತೇನಲ್ಲ. ಯಾಕಂದರೆ ನಾನು ತುಂಬ 4-5 ವರ್ಷದಿಂದ ನಾನು ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಸ್ಟಾರ್ಟಿಂಗಲ್ಲಿ ಒಂದು 2 ವರ್ಷ ನಾನು ತುಂಬ ಕಂಟಿನ್ಯೂಸ್ ಮಾಡ್ತಾ ಇದ್ದೆ. ಈಗ ಕೆಲವೊಂದು ಕಾರಣಗಳಿಂದಾಗಿ ನಾನು ಮಾಡ್ತಾ ಇರಲಿಲ್ಲ. ಇವತ್ತಾದಂಥ ಒಂದು ಅನುಭವ ಅಂತಂದರೆ, ಹಿಂದ್ಗಡೆಯಿಂದ ಯಾರೋ ನನಗೆ ಜಿಗಿದಾಗ ಆಗ್ತಾ ಇತ್ತು. ಮುಂದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾನು ಮುಂದಕ್ಕೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಎಷ್ಟು ನಾನು ಅದನ್ನು ಖುಷಿ ಪಡ್ತಾ ಇದ್ದರೂ ಕೂಡ ಅದ್ರ ಜೊತೆಯಲ್ಲಿ ತುಂಬ ಖುಷಿ ಪಡ್ತಾ ಇದ್ದೆ. ಅದರಿಂದ ನಾನು ಧ್ಯಾನದಲ್ಲಿ ಸಾಕಷ್ಟು ಅನುಭವಗಳನ್ನು ಕೂಡ ಪಡ್ಕೊಂಡಿದ್ದೀನಿ ಇದೆಲ್ಲ. ಇವತ್ತು ಅಂತಂದರೆ ಏನು ಅಂತಂದರೆ, ಮುಂದಕ್ಕೆ ನಾನು ಎಷ್ಟು ಈ ರೀತಿಯಾಗಿ ನಾವು ಮಾಡೋಕ್ಕೆ ಹೋದ್ರೂ ಕೂಡ ಅದು ಹಿಂಗಡೆಯಿಂದ ನನಗೆ ಬೆನ್ನು ಹಿಂಗಡೆಯಿಂದ ಒಬ್ಬರು ಹಿಂಗಡೆಯಿಂದ ಜಗ್ಗಿದಾಗ ಆಗ್ತಾ ಇತ್ತು. ಈ ಅನುಭವ ನೀವು ಒಂದು 2 ದಿವಸ ಮಾಡಿದ್ದೀರಿ ಎಂಥವ್ರು. ನಿಮಗೂ ಕೂಡ ಕೆಲವು ಜನಕ್ಕೆ ಅನುಭವಗಳನ್ನು ಹೇಳ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರೆ ಅದು ಹೇಳಿಲ್ಲ. ಆ ಅನುಭವಗಳನ್ನು ಇವತ್ತು ನಿಮಗೆ ಅವಕಾಶ ಸಿಕ್ಕಿದೆ, ನೀವು ಬಂದ್ಬಿಟ್ಟು ಇಲ್ಲಿ ಹಂಚ್ಕೋಬಹುದು. ಧ್ಯಾನದಿಂದ ನಮಗೆ ಆಗ್ತಕ್ಕಂತಹ ಲಾಭಗಳು ಭಾಳಷ್ಟಿದ್ದಾವೆ. ಒಂದು ಏಕಾಗ್ರತೆ ಹೆಚ್ಚಾಗುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಮತ್ತು ಆತ್ಮವಿಶ್ವಾಸ ನಮಗೆ ತುಂಬ ಚೆನ್ನಾಗಿ ನಮ್ಮಲ್ಲಿ ಮೂಡುತ್ತೆ. ನಾವು ಸಮಸ್ಯೆಗಳನ್ನು, ಯಾವುದೇ ಥರದ ಸಮಸ್ಯೆಗಳನ್ನ ನಾವು ನಿರ್ಭೀತಿಯಿಂದ ಯಾವುದೇ ಒಂದು ಇಲಾಖೆಗಳು ಹೋಗಬೇಕು ಅಂದರೆ ನಾವು ಫಸ್ಟು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಿಮಗೆ ಈಗ ಒಂದು ವೇದಿಕೆಗಳಿಗೆ ಕರೆದಂಥ ಸಂದರ್ಭದಲ್ಲಿ ನಿಮಗೆ ಆಗ್ತಕ್ಕಂಥ ಅನುಭವಗಳು ನರ್ವಸ್ನೆಸ್ ಆಗುತ್ತೆ. ಹೋಗೋದು ಹೇಗೆ ಅನ್ನತಕ್ಕಂಥದ್ದು ನಿಮ್ಮನ್ನೇ ಒಂದು ಹಿಂಜರಿಕೆ ಬರುತ್ತೆ. ಆ ಹಿಂಜರಿಕೆಗಳನ್ನು ನಾವಿಲ್ಲಿ ಓಡಿಸ್ಕೋಬಹುದು. ಇಂಥ ಒಂದು ಅಭ್ಯಾಸಗಳನ್ನ ನಾವು ಪ್ರತಿನಿತ್ಯ ನಾವು ರೂಢಿಸ್ಕೊಳ್ಳೋದ್ರಿಂದ ಇಂಥ ಸಾಕಷ್ಟು ಅನುಭವಗಳು ಕೂಡ ನಿಮಗೂ ಕೂಡ ಆಗಿರ್ತವೆ. ಯಾರಾದ್ರೂ ಬಂದು ಹಂಚ್ಕೋಬಹುದು. ತಮ್ಮ ಹೆಸರು ಸರ್? ರೋಹಿತ್. ಶಾಲೆ ಹೆಸರು ಸರ್? ನಂದಿಬೆಟ್ಟು ಮೊರಾರ್ಜಿ ಸ್ಕೂಲ್, ತರೀಕೆರೆ. ಜೈ ಗುರುದೇವ್. ಜೈ ಗುರುದೇವ್.